ಬೀದಿ ನಾಯಿ ಕಚ್ಚುತ್ತೋ ಇಲ್ವೋ ಅದರ ಮನಸ್ಥಿತಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾರಿಂದನೂ ಆಗಲ್ಲ ಅಂತ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತೆಲ್ಲ ಬೀದಿ ನಾಯಿಗಳ ಬಗ್ಗೆ ಸುಪ್ರೀಂ ಕೋರ್ಟ್ ಹೇಳಿದೆ. ಅದು ನನಗೆ ಗೊತ್ತಿಲ್ವಾ, ಏನೋ ದೊಡ್ಡದಾಗಿ ಹೇಳಕ್ ಬಂದ್ಬಿಟ್ಟು. ರಸ್ತೆ ಶಾಲೆ ಇಲ್ಲೆಲ್ಲ ಇರಬಾರ್ದು ನಾಯಿಗಳು ಅಂತ ಒತ್ತಾಡಿದ್ರು. ರಸ್ತೆ ಶಾಲೆ ಅಲ್ಲ ಸರ್, ಎಲ್ಲೂ ಇರಬಾರ್ದು. ಆಯ್ತು ಹೋಗಿ ಸರ್, ನಿಮ್ದಕ್ಕೊಂದು ಬೇಕು ಅಂದವ್ರು ಮನೇಲಿ ಇಟ್ಕೊಳ್ಳಿ ಅಂತೇಳಿ ಸುಮ್ಮನೆ ಅದೇನು ದೊಡ್ಡ ಇಂಟರ್ನ್ಯಾಷನಲ್ ಮ್ಯಾಟ್ರ್, ಬಾರ್ಡ್ರು ಇಂಡಿಯಾ ಪಾಕಿಸ್ತಾನ ಚೈನಾ ಟೈಪು ಅಂತ ಡಿಸ್ಕಸ್ ಮಾಡ್ತಾ ಕೂತಿದ್ದೀರಿ ಎಲ್ಲರೂ. ನಾನು ಇದು ಬಹಳ ಅಮಾನವೀಯತೆಯಿಂದ ಬರಬೇಕು. ನಿಮ್ಮ ಮನೇಲಿ ಇಟ್ಕೊಳ್ರಪ್ಪ ಅಂದ್ರೆ ಸಾಯ್ತಾರೆ, ಇಟ್ಕೊಳಕ್ಕಾಗಲ್ಲ. ಇಟ್ಕೊಳ್ಳಿ ನಿಮ್ಮ ಮನೆಗೆ ತಗೊಂಡೋಗಿ, ಯಾವನ್ ಬೇಡ ಅಂದಿರೋನು. ಕಚ್ಚಿಸ್ಕೊಂಡವ್ರಿಗೆ ಪರಿಹಾರ ಕೊಡಕ್ಕಾಗಲ್ಲ ಇವ್ರ ಕೈ. ಅದಕ್ಕಾಗಲ್ಲ, ಮಜಾ ನೋಡಿ ನಿಂತ್ಕೊಂಡ್ಬಿಟ್ಟು ನಿಮ್ಮ ಮನೆ ಮಕ್ಕಳನ್ನ ಕರ್ಕೊಂಡ್ಬನ್ರಿ, ಕಚ್ಚಿಸ್ತೀನಿ. ಹೋಗ್ಲಿ ಬಿಡು, ಅವ್ರಿಗೆ ಅರ್ಥ ಮಾಡ್ಸೋದ್ ಕಷ್ಟ. ಯಾರ್ಯಾರು ಡಿಫೆಂಡ್ ಮಾಡ್ತಿರೋರು, ನಿಮ್ಮ ಮೊಮ್ಮಕ್ಕಳನ್ನ ಕರ್ಕೊಂಬನ್ನಿ, ಇಲ್ಲಿ ಬಿಡ್ತೀನಿ. ಒಂದು 2-3 ಜಾಗ ಇದೆ ನನಗೆ ಗೊತ್ತಿರೋ ಜಾಗದಲ್ಲಿ, ಕಚ್ಚಿಸ್ಬಿಟ್ಟು ಕಳಿಸ್ತೀನಿ. ಪ್ರಾಣಿ ಎಲ್ಲರಿಗೂ ಪ್ರಾಣಿದಿದೆ, ನೀವು ಒಬ್ಬರೇ ಅಲ್ಲ ಇಲ್ಲಿ ದೊಡ್ಡ ಮನುಷ್ಯರು. ಇದಕ್ಕೆ ನಟಿ ರಮ್ಯಾ ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಹಾಕಿ, ಪುರುಷನ ಮನಸ್ಸನ್ನು ಕೂಡ ಯಾರಿಂದನೂ ಅರ್ಥ ಮಾಡಿಕೊಳ್ಳಲಾಗಲ್ಲ, ಅವನು ಯಾವಾಗ ಅತ್ಯಾಚಾರ ಕೊಲೆ ಮಾಡ್ತಾನೋ ಗೊತ್ತಿಲ್ಲ, ಎಲ್ಲ ಪುರುಷನೂ ಜೈಲಿಗೆ ಹಾಕ್ಬೇಕಾ ಅಂತೇನೋ ಸುಪ್ರೀಂ ಕೋರ್ಟ್ ಕೇಳಿದ್ದಾರೆ. ಮೇಡಮ್, ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಫಸ್ಟ್ ಆಫ್ ಆಲ್ ಪುರುಷನ ಕಂಪೇರ್ ಮಾಡಿದ್ದೆ ಇವರ ಮೂರ್ಖತನ. ಅದು ನೀವು ಭಾಳ ಬುದ್ಧಿವಂತರು ಇರಬಹುದೇನಪ್ಪ, ನನಗೆ ಗೊತ್ತಿಲ್ಲ. ಇದೆಲ್ಲ ಕಲ್ಪನೆಲೇ ಇರಲಿ. ಬೀದಿನಲ್ಲಿ ಅಟ್ಯಾಕ್ ಮಾಡ್ತಿರೋ ನಾಯಿಗಳಲ್ಲಿ ಎಲ್ಲ ಗಂಡು ನಾಯಿಗಳೇ ಅಂತ ನಿಮ್ಗೆ ಏನಾರು ಬಂದು ರಿಸರ್ಚ್ ಮಾಡಿ ಯಾರು ಹೇಳಿದಾನ? ಯಾಕಂದ್ರೆ ಅಲ್ಲಿ ಹೆಣ್ಣಾಯಿ ಇಲ್ವಾ? ಹಿಂಗೆ ಪಂಚ ನಂಬ್ಕೊಂಡಿರಕ್ಕೆ ಏನ್ ತಗೋತೀಯ? ಓಕೆ, ಸೊಸೈಟಿನಲ್ಲಿ ಹೆಣ್ಣು ಮಕ್ಕಳು ನೆಕ್ಸ್ಟ್ ಬರುತ್ತೆ ಒಂದು ನ್ಯೂಸು, ಕಣ್ ಬಿಟ್ಕೊಂಡು ಬಾಯ್ ಬಿಟ್ಕೊಂಡು ನೋಡ್ಕೊಳ್ಳಿ ರಮ್ಯಾ ಅವರು ಆ ನ್ಯೂಸನ್ನು. ಹನಿ ಟ್ರ್ಯಾಪಲ್ಲಿ ಹೆಣ್ಣು ಮಕ್ಕಳು ಇನ್ವಾಲ್ವ್ ಆಗಿಲ್ವಾ? ಹಾಗಾದ್ರೆ ಬ್ಲ್ಯಾಕ್ ಮೇಲಲ್ಲಿ ಇನ್ವಾಲ್ವ್ ಆಗಿಲ್ವಾ? ಹಂಗಾರೆ ಇವತ್ತಿನ ಪ್ರಪಂಚದಲ್ಲಿ ಅದೆಲ್ಲ ಹೊಟ್ಟೋಗಿದೆ, ಎಲ್ಲ ಒಂದೇ. ಅವ್ರು ಹೇಳಿದ್ರು ನ್ಯಾಯ ಆಯ್ತ. ಸ್ವಲ್ಪ ಪುರುಷಂದು ಜಾಸ್ತಿ ಕೊಬ್ಬು ದಿಮಾಕು ಇದೆ, ಒಪ್ಕೊಳ್ಳೋಣ ಬೇಕಾದ್ರೆ, ಆಸ್ ಕಂಪೇರ್ ಟು ವಿಮೆನ್. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವ್ರ. ಬಟ್ ಪುರುಷಂದು ನಾಯಿ ಕಂಪೇರ್ ಮಾಡಿ ಯಾವಾಗ ಗೊತ್ತಾಗಲ್ಲ, ಹೆಣ್ಣಿಗೂ ಗೊತ್ತಾಗತ್ತಾ? ಆ್ಯಕ್ಚುಲಿ ಒರಿಜಿನಲ್ ಇರೋದು ಮೀನಿನ ಹೆಜ್ಜೆ, ಹೆಣ್ಣಿನ ಇದು ಗೊತ್ತಾಗಲ್ಲ ಅಂತ ಇರೋದು. ಹಂಗಾರೆ ಅದನ್ನ ಹೇಳ್ಬೇಕು. ಹಂಗಾರೆ ಯಾರು ಸುಮ್ಮನೆ ನಮಗೂ ಗೊತ್ತು ಅಂತ ಬಿಡ್ತಾ ಇರ್ತೀರಿ. ಹೊಟ್ಟೆಗೆ ಅನ್ನ ಯಾಕೆ ತಿಂತೀರಿ? ಮತ್ತೆ ಭೇಟಿ ಆಗೋಣ. ನಮಸ್ಕಾರ.